ಚಿರುರುಣಿ ಕನ್ನಡಾಂಬೆ ಹೋರಾಟ ಸಮಿತಿಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ 9 ವರ್ಷಗಳ ಕಾಲ ನಾವು ಮಾಡಿದಂಥ ಒಂದಿಷ್ಟು ಸಮಾಜಮುಖಿ ಕೆಲಸಗಳು ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಅಂತೇಳಿ ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ. ನಮ್ಮ ಸಂಘಟನೆ ಶಕ್ತಿ ಏನಪ್ಪ ಅಂದರೆ, ನೀವೆಲ್ಲರೂ ಕೂಡ ವಾಲಂಟಿಯರ್ ಸ್ವಯಂ ಪ್ರೇರಿತರಾಗಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ತಮ್ಮದೇ ಆದ ಹಣವನ್ನು ಕೊಟ್ಟು ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಒಂದು ಆಸಕ್ತಿಯನ್ನು ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ನೀವು 9 ವರ್ಷಗಳ ಕಾಲ ಸಾಕಿದ್ದೀರಿ. ಈ 9 ವರ್ಷದ ಮಗುವನ್ನು ಮುಂದೆ ಪ್ರೌಢಿಮೆಗೆ ತರಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂಥೇಳಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಮೂಲ ಉದ್ದೇಶ ಆಗಿದೆ. ನಮ್ಮ ಉದ್ದೇಶ ಬೇರೆ ಕನ್ನಡ ಪರ ಸಂಘಟನೆಗಳಿಗಿಂತ ವಿಭಿನ್ನವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಬಂದಿದೆ. ತಾಲೂಕಲ್ಲಿ ಚಿರುರುಣಿ ಕನ್ನಡಾಂಬೆ ಹೋರಾಟ ಸಮಿತಿಗೆ ಅದರದೇ ಆದ ಒಂದು ಹೆಸರಿದೆ. ಆ ಹೆಸರನ್ನು ಯಾವತ್ತೂ ಕೂಡ ನಾಮಕರಣ ಏನು ಮಾಡಲಾಗಿತ್ತು ಅದನ್ನು ನಿರಂತರವಾಗಿ ಇದೇ ರೀತಿ ನೀವು ಜವಾಬ್ದಾರಿಗಳನ್ನು ತಗೊಂಡಂಥವರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ತುಡಿತಾ ಇರೋರು ಮಾತ್ರ ದಯಮಾಡಿ ಈ ಸಂಘಟನೆಯ ಜೊತೆ ಕೈ ಜೋಡಿಸಿ ಅಂತ ಅವತ್ತಿಂದನೂ ಕೂಡ ಕೇಳ್ಕೊತಾ ಬರ್ತಿದ್ದೀನಿ. ನಮ್ಮಲ್ಲಿ ಯಾವುದೂ ಹಣ ಇಲ್ಲ ಅಥವಾ ನಮ್ಮಲ್ಲಿ ಯಾವುದೂ ದೊಡ್ಡ ಶಕ್ತಿನೂ ಕೂಡ ಇಲ್ಲ, ನಾವೆಲ್ಲ ಸಣ್ಣವರೇ. ಆದಾಗ್ಯೂ ಕೂಡ ನಮ್ಮಲ್ಲಿ ಒಂದಿಷ್ಟು ಜನ ನೀವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು, ಅನೇಕ ಜನ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಸಂಘಟನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬೇಕಾದಷ್ಟು ಜವಾಬ್ದಾರಿಗಳನ್ನು ನೀವೆಲ್ಲರೂ ಕೂಡ ನಿಭಾಯಿಸಿರೋದ್ರಿಂದ ಈ ಸಂಘಟನೆಗೆ ಶಕ್ತಿ ಏನಪ್ಪ ಅಂದರೆ ಮೇಲಾಗಿ ಕಾರ್ಮಿಕರು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು. ಇಂಟೆಲೆಕ್ಚುಯಲ್ ಕ್ಲಾಸ್ ಅಂದಾಗ ನಮಗೆ ಪ್ರೊಫೆಸರ್ ಸುನಿಲ್ ಅವರು ನೆನಪಾಗ್ತಾರೆ. ಬಿಕಾಸ್ ನಮ್ಮಲ್ಲಿ ನಾವು ಅವತ್ತಿಂದ ಹೇಳ್ತಿರೋದು, ನಾವು ಯಾವತ್ತೂ ನೀವು ಸದಾ 24x ಸಂಘಟನೆಗೆ ನಿಮ್ಮ ಸಮಯ ಕೊಡಿ ಅಂತ ನಾವ್ಯಾವತ್ತೂ ಕೇಳ್ಕೊಂಡಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಸುನಿಲ್ ಅವರು ಪ್ರೊಫೆಸರ್ ಇದ್ದಾರೆ. ಈಗ ಸುಬ್ಬಣ್ಣ ಸರ್ ಅವರು ಒಂದು ಕಂಪನಿಯ ಯೂನಿಯನ್ಗೆ ಪ್ರೆಸಿಡೆಂಟ್ ಇದ್ದಾರೆ. ಅದೇ ರೀತಿ ನಮ್ಮ ರಮೇಶಣ್ಣ ಕೂಡ ಹಿಮ್ಮತ್ ಸಿಂಗ್ ಕಂಪನಿಯ ಪ್ರೆಸಿಡೆಂಟ್ ಇದ್ದಾರೆ. ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಶ್ರೀರಾಮಣ್ಣ ಹಿಮ್ಮತ್ ಸಿಂಗ್ ಕಂಪನಿಯಲ್ಲಿ ಖಜಾಂಚಿಗಳಾಗಿದ್ದರು. ಈಗ ಕೂಡ ಅವರು ಸಕ್ರಿಯವಾಗಿ ದೇಶ, ಧರ್ಮ, ಭಾಷೆ ವಿಚಾರ ಬಂದಾಗ, ಗಡಿ ವಿಚಾರ ಬಂದಾಗ ಒಗ್ಗಟ್ಟಿಂದ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ನಮ್ಮ ಅನಿಲ್ ಕುಮಾರ್ ರೆಡ್ಡಿ ಅವರು ಕೂಡ ವಕೀಲರಾಗಿ ಸರ್ವಿಸ್ ಮಾಡ್ತಿದ್ದಾರೆ. ಹಾಗೆ ನನ್ನ ಸಹೋದರ ಚಲನಚಿತ್ರ ನಿರ್ದೇಶಕರು ಕೂಡ ಇದ್ದಾರೆ. ಫರ್ದೀನ್ ಖಾನ್ಜಿ ಕೂಡ ಬಿಸ್ನೆಸ್ ಇಟ್ಕೊಂಡಿದ್ದಾರೆ. ವಿಠಲ್ಜಿ ಅವರು ನಮ್ಮ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿದ್ದುಕೊಂಡು ಅವರು ತಮ್ಮ ಸರ್ವಿಸನ್ನು ಮಾಡ್ತಿದ್ದಾರೆ. ಹಾಗೆ ಬಾಬೂಜಿ ಅವರು ಕೂಡ ರಾಜ್ಯ ಮಟ್ಟದ ಒಂದು ಕಾಂಗ್ರೆಸ್ಸಿನ ಒಂದು ಪದಾಧಿಕಾರಿಗಳು ಇನ್ಫ್ಯಾಕ್ಟ್ ಆಗಿ ಅವರು ಕೂಡ ಸಮಾಜ ಸೇವೆ ಮಾಡ್ತಿದ್ದಾರೆ. ಹಾಗೆ ನನ್ನ ಮುನೀರ್ಜಿ ಇರ್ಬೋದು, ಅವರು ಕೂಡ ಸಂಘಟನಾತ್ಮಕ ಎಲ್ಲವೂ ಕೂಡ ನೋಡ್ತಿದ್ದೇವೆ. ಹಾಗೆ ನಮ್ಮ ಶ್ರೀನಿವಾಸ ಮಾಮೂರು ನಮ್ಮ ಸಂಘಟನೆ ಹುಟ್ಟಾಕ್ದಾಗಿಂದ ಕೂಡ ಜೊತೆಯಲ್ಲಿರ್ತಾ ಪ್ರತಿ ಹೆಜ್ಜೆಗಳಲ್ಲೂ ಕೂಡ ಅವರು ಒಂಥರ ಕೆಲಸವನ್ನು ಮಾಡ್ತಾ ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ಪ್ರಸ್ತುತ ವಾತಾವರಣವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ನಾವೇನು ಏನೋ ನಮ್ಮ ಹೆಸರನ್ನು ಮಾಡ್ಕೋಬೇಕು, ನಮ್ಮಗಳನ್ನು ಬೆಳೆಸ್ಕೋಬೇಕು ಅಂತ ಯಾರೂ ಮಾಡಿದ್ದಿಲ್ಲ. ಸಂಘಟನೆ ಹೆಸರು ಹೇಳುವಾಗೆ ಚಿರುರುಣಿ ಕನ್ನಡಾಂಬೆ ಅಂತ ಹೇಳಿದ್ರೆ ನಾಡಿಗೆ ನಾವೇನಾದರೂ ಒಂದು ತಾಯಿಯ ಋಣ, ಗುರುವಿನ ಋಣ, ತಂದೆಯ ಋಣ ಇವರುಗಳನ್ನು ತೀರಿಸಬೇಕಾದ್ರೆ ಈ ನಾಡಿನ ಋಣವನ್ನು ಕೂಡ ತೀರಿಸಬೇಕು ಅಂತಕ್ಕಂಥದ್ದು ನಮ್ಮ ಕಾಯಕಲ್ಪ. ಆ ಕಾಯಕಲ್ಪದೊಂದಿಗೆ ನಾವು ಈ ಸಂಘಟನೆಯನ್ನು ಹುಟ್ಟಾಕಿದ್ದೇವೆ. ಹುಟ್ಟಾಕಿದ ಮೇಲೆ ಅದು ಅಪ್ಪ ಅಮ್ಮ ಹೇಗೆ ಮಕ್ಕಳನ್ನು ಒತ್ತು ಸಾಕಿ ಬೆಳೆಸಿ ಸಮಾಜಕ್ಕೆ ಬಿಡ್ತಾರೆ, ಅವರು ಸಮಾಜಕ್ಕೆ ಕೊಡಬೇಕಾದ ಕಾಂಟ್ರಿಬ್ಯೂಷನ್ ಏನು ಅಂದರೆ, ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ, ನಮ್ಮ ಸಂಘಟನೆ ಇನ್ನೊಂದು ಸಂಘಟನೆಗೆ ಮಾದರಿಯಾಗಿ ಯಾರಿಗೂ ಪೈಪೋಟಿ ಕೊಡುವಂಥ ಕೆಲಸ ಅಗತ್ಯತೆ ಇಲ್ಲ. ಅಲ್ಲಿ ಯಾವುದೋ ರೋಲ್ ಕಾಲ್ ಸಂಘಟನೆಗಳು ಮಾಡ್ತಿದ್ದಾರಪ್ಪ, ಅವರೇನೋ ಬಂದ್ರಪ್ಪ, ಅಲ್ಲೇನೋ ಹಣ ತೊಗೊಂಡ್ರಪ್ಪ, ಏನೋ ಮಾಡಿದ್ರಪ್ಪ ಅಂತ ಹೇಳುವಂಥ ಒಂದು ಸಣ್ಣ ಇದಕ್ಕೂ ಕೂಡ ನಮ್ಮ ಸಂಘಟನೆ ದೂರ ಉಳಿದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸಂಘಟನೆ ವಿಶೇಷವಾಗಿ ಅಮೂಲ್ಯವಾದ ಸಮಯನ, ಅಮೂಲ್ಯವಾದ ಹಣವನ್ನು ಖರ್ಚು ಮಾಡಿ ನಮ್ಮ ಸ್ವಂತ ಖರ್ಚಿಂದ ಇಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡಿ ತಗೊಂಡು ಬಂದಿದ್ದೀವಿ. ಇನ್ನು ಮುಂದೆ ಸಾಕಷ್ಟು ಜವಾಬ್ದಾರಿಗಳಿದೆ. ನಾನಿವತ್ತು ಅದ್ಧೂರಿಯಾಗಿ 10ನೇ ವರ್ಷದ ಆಚರಣೆ ಮಾಡಬೇಕು ಅಂಥೇಳಿ ನನ್ನ ಮನದಾಳದ ಮಾತು ಹೇಳಿದರೂ ಕೂಡ ಕೆಲವೊಮ್ಮೆ ತಗೊಳ್ಳುವ ನಿರ್ಧಾರಗಳು, ಕೆಲವೊಮ್ಮೆ ಅದಕ್ಕೆ ಕಾರ್ಯಕ್ರಮ ರೂಪಿಸಬೇಕಾದ್ರೆ ಅನೇಕ ಶ್ರಮ ಅಂದರೆ ನಿಮಗೆ ಗೊತ್ತು, ಹಣ ಇರಬೇಕು. ಮೂಲವಾಗಿ ಹಣದ ಕೊರತೆ. ಯಾರೋ ಮೊನ್ನೆ ಸ್ನೇಹಿತರು ಒಂದು ಬೈಠಕಲ್ಲಿ ಮಾತಾಡ್ತಾ ಹಣ ಕೊಡೋದಾದರೆ ನಾವು ಬರಲಿಕ್ಕಾಗಲ್ಲ ಅಂಥೇಳಿ. ಸಂಘಟನೆಗೆ ಹಣ ಕೊಟ್ಟು ಬನ್ನಿ ಅಂತ ಯಾರನ್ನೂ ನಾವು ಬಲವಂತ ಮಾಡಲ್ಲ. ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡೋದಿದ್ರೆ ಮಾಡಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ನನ್ನ ಇರಾದೆ ಏನಪ್ಪ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಸಿಂಪಲ್ ಆಗಿ
ಮಲ್ಲೇಶಣ್ಣ ಕೂಡ ಸಂಘಟನೆ ಜೊತೆ ಒಂದು ಅವಿನಾಭಾವ ಸಂಬಂಧ ಸುಮಾರು ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಕರೋನಾ ಹಿಂದೆಯಿಂದ. ವಿಶ್ವಕ್ಕೆ ಕರೋನಾ ಮಾರಿ ಬಂದ ನಂತರ ಇಲ್ಲಿ ನಿರಂತರವಾಗಿ ಇವತ್ತು 2133 ದಿನಗಳ ಆಚರಣೆ ಮಾಡ್ತಿದ್ದಾರೆ. ನಮಗೂ ಖುಷಿ ಆಗುತ್ತೆ. ಬಟ್ ಆದರೂ ಬಡತನ, ಈ ದೇಶದಲ್ಲಿ ಏನು ಸ್ವಾತಂತ್ರ್ಯ ಬಂದ್ರೇನು, ಗಣರಾಜ್ಯೋತ್ಸವಗಳನ್ನ ಆಚರಣೆ ಮಾಡಿದ್ರೇನು, ನಮ್ಮಂಥ ನೂರಾರು ಸಾವಿರಾರು ಸಂಘಟನೆಗಳಿದ್ರೇನು ಅಂತ ಹೇಳಿ ಪ್ರಶ್ನೆ ಎದ್ದು ಕಾಡುತ್ತೆ. ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ 10ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಜೋಗಹಳ್ಳಿಯಲ್ಲಿ ಸಂಘಟನೆ ಪರವಾಗಿ ಇವತ್ತು ಅನ್ನದಾಸೋಹ ಹಾಗೂ ಮಕ್ಕಳ ಬುಕ್ಸ್ ವಿತರಣವನ್ನು ಏರ್ಪಡಿಸಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸಮ್ಮುಖದಲ್ಲಿ ಇವತ್ತು ಭಾಗವಹಿಸಿದ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ದಿನ ಏನು ನಮ್ಮ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ಸ್ಥಾಪನೆ ಆಗಿದ್ದ ದಿನ ಏನು 10 ವರ್ಷ ಕಂಪ್ಲೀಟ್ ಆಗಿ 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಅದೇ ಇದರಿಂದ ನಮ್ಮ ಈ ಸ್ಕೂಲಲ್ಲಿ ಬಡ ಮಕ್ಕಳಿಗೆ ಪೆನ್ನು, ಬುಕ್ಕು, ಪೆನ್ಸಿಲ್ಲು ಕೊಟ್ಟು ಮತ್ತು ಸಿಹಿ ಹಂಚಿ ಎಲ್ರಿಗೂ ಇದು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಮಲ್ಲೇಶಣ್ಣ ಅವರು ಸುಮಾರು ದಿನದಿಂದ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾವ್ರೆ. ಅದೇ ರೀತಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಚಿರಋಣಿ ಕನ್ನಡ ಹೋರಾಟ ಸಮಿತಿಗೆ ಇವತ್ತು 10ನೇ ವರ್ಷದ ವಾರ್ಷಿಕೋತ್ಸವ ಮಲ್ಲೇಶ್ವರು ನಿರಂತರ ಅನ್ನದಾಸೋಹದಲ್ಲಿ ಪಾಲ್ಗೊಂಡು ಆಚರಿಸಿದ್ದೀವಿ. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಂಚಿದ್ದೀವಿ.